ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಎಲ್ಲ ಮಕ್ಕಳಿಗೂ ಕೂಡ ಸ್ವಾಗತನ ಕೂಡ ತಿಳಿಸ್ತಾ ಸೊ ಇದೀಗ ಒಂದು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ತಿಳಿಸುವಂಥದ್ದರೆ ಎಲ್ಲ ಒಂದು ರಿಪೀಟರ್ಸ್ ಆಗಿರ್ಬೋದು ಫ್ರೆಷರ್ಸ್ ಆಗಿರ್ಬೋದು ಪ್ರೈವೇಟ್ನ ಎಲ್ಲ ಅಭ್ಯರ್ಥಿಗಳು ಕೂಡ ಒಂದು ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದಾಗಿರುವಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರದ ಕಡೆಯಿಂದ ಹೊಸ ಒಂದು ಆದೇಶನ ಪ್ರಕಟ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿದ್ದು 2026ರ ಒಂದು ಹೊಸ ನಿಯಮಾವಳಿಗಳೇನಿದ್ದಾವೆ ಸೆಕೆಂಡ್ PUC ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ಮಹತ್ವದ ಒಂದು ಬದಲಾವಣೆಗಳನ್ನು ತಗೊಂಡಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು ಮಾಡಿದ್ದಾರೆ ಅಂತ ನಂತರದಲ್ಲಿ ಫೇಲ್ ಆದಂಥ ಅಭ್ಯರ್ಥಿಗಳಿಗೆ ಇನ್ನು ಮುಂದೆ 6 ಅಟೆಂಪ್ಟ್ಸ್ಗಳೇನಿರ್ತಿತ್ತಲ್ಲ ಸಾಮಾನ್ಯವಾಗಿ ಹಿಂದಿನ ವರ್ಷಗಳಲ್ಲಿ ಅಂದರೆ ಯಾವಾಗ ಬರ್ಕೊಂಬೋದಾಗಿತ್ತು ಆ ಅಭ್ಯರ್ಥಿಗಳು ಫೇಲ್ ಆದಂಥವ್ರು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಒಂದು ಬದಲಾವಣೆಗಳನ್ನು ನಿಯಮಗಳನ್ನು ಜಾರಿ ಮಾಡಿರುವಂಥದ್ದಾಗಿರುತ್ತೆ ಸೊ ಏನೆಲ್ಲ ನಿಯಮಗಳು ಜಾರಿಯಾಗಿದ್ದಾವೆ ಸೊ ಯಾವೆಲ್ಲ ವಿದ್ಯಾರ್ಥಿಗಳಿಗಿರೋ ಬ್ಯಾಡ್ ನ್ಯೂಸ್ ರೀತಿ ಆಗುತ್ತೆ ಇದು ಸೊ ಕಂಪ್ಲೀಟ್ ಮಾಹಿತಿನ ವಿಡಿಯೋದಲ್ಲಿ ಅರ್ಥಪೂರ್ಣವಾಗಿ ತಿಳ್ಕೊಂತೀರಾ ಸೊ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ತಿಳ್ಕೊಳ್ಳೋದಕ್ಕೆ ಕನ್ನಡದಲ್ಲಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ಮಾಹಿತಿಗಳು ಸಿಗ್ತಿರುತ್ತೆ ಅದಕ್ಕೆ ಹೊಸದಾಗಿ ವಿಡಿಯೋ ನೋಡ್ತಿರುವಂಥವ್ರು ಮತ್ತೆ ನಮ್ಮ ಚಾನಲ್ ನಿಮಗೆ ಸಿಗದೆ ಹೋಗ್ಬೋದಾಗಿರುತ್ತೆ ಆ ಕಾರಣಕ್ಕೆಲ್ಲ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳು ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ಕೊಡ್ತಾ ಇರ್ತೀವಿ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದಾಗಿರುತ್ತೆ ಫ್ರೀ ಕೂಡ ಆಗಿರುತ್ತೆ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ನೀವು ಬೇಗನೆ ಪಡ್ಕೋಬೇಕು ಅಂತಿದ್ರೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು ಅಂತ ಕೂಡ ತಿಳಿಸ್ತಾ ಹಾಗೆ ಕನ್ನಡದ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ ಅಲ್ಲಿ ಕೂಡ ಆರ್ಟಿಕಲ್ ಮುಖಾಂತರ ಹೆಚ್ಚುವರಿ ಕ್ವಿಕ್ ಮಾಹಿತಿಗಳನ್ನು ನೀವು ಓದೋದ್ರ ಮುಖಾಂತರ ಮಾಹಿತಿನ ಪಡ್ಕೊತಾ ಇರಬಹುದಾಗಿರುತ್ತೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕೂಡ ಲಿಂಕ್ ಕೊಟ್ಟಿರ್ತೀವಿ ಕನ್ನಡದ ಅಫಿಷಿಯಲ್ ವೆಬ್ಸೈಟ್ ಆಗಿರ್ಬೋದು ಟೆಲಿಗ್ರಾಮ್ ಇನ್ಸ್ಟಾಮ್ ಎಲ್ಲದರ ಲಿಂಕ್ ಕೂಡ ಅಲ್ಲೇ ಇರುತ್ತೆ ನೀವು ಅಲ್ಲಿ ಕೂಡ ಜಾಯ್ನ್ ಆಗಿ ಹೆಚ್ಚುವರಿ ಮಾಹಿತಿನ ಪಡ್ಕೊತಾ ಇರ್ಬೋದು ಅಂತ ಹೇಳ್ತಾ ಸೊ ಒಂದೊಂದಾಗಿ ಮಾಹಿತಿನ ನಾವು ತಿಳಿಸುವಂತಾದರೆ 2025-22ನೇ ಸಾಲಿನಲ್ಲಿ ಇದೀಗ ಒಂದು ಮಾರ್ಚ್ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳು ಮುಕ್ತಾಯದ ಹಂತದಲ್ಲಿರುವಂಥದ್ದಾಗಿರುತ್ತೆ ಸೊ ಆಲ್ಮೋಸ್ಟ್ ವಿದ್ಯಾರ್ಥಿಗಳಿಗೆ ಈ ಒಂದು ಪರೀಕ್ಷೆಯನ್ನು ಬರೀತಿರ್ತಕ್ಕಂಥ ಬಹುತೇಕ ಅಭ್ಯರ್ಥಿಗಳು ಕೂಡ ಒಂದು ವೀಕ್ಷಣೆ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಇತರ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಕೂಡ ತಿಳಿಸುವಂತಾದರೆ ಸೆಕೆಂಡ್ PUC ಪರೀಕ್ಷೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪಾಸಿಂಗ್ ಮಾರ್ಕ್ಸ್ನಲ್ಲಿ ಇಳಿಕೆ ಮಾಡಿರು ಅಂತ ಹೇಳ್ಬೋದು ಸಾಮಾನ್ಯವಾಗಿ ಅದರ ಬಗ್ಗೆ ನಾವು ಮಾಹಿತಿನ ಕೊಟ್ಟಿದ್ದೀವಿ ಇದೀಗ ಒಂದು ವಿದ್ಯಾರ್ಥಿಗಳ ಅಂಕ ಸುಧಾರಣೆ ಆಗಿರ್ಬೋದು ನಂತರದಲ್ಲಿ ಇತರ ಒಂದು ಮಾಹಿತಿಗೆ ಸಂಬಂಧಪಟ್ಟಂತೆ ಅಂದರೆ ವಿದ್ಯಾರ್ಥಿಗಳು ಏನು ಪರೀಕ್ಷೆಗಳನ್ನು ಬರೀತಿರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ಕಡೆಯಿಂದ ಹೊಸ ಆದೇಶನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ರಾಜ್ಯದಲ್ಲಿ ದ್ವಿತೀಯ PUC ಒಂದು ಪರೀಕ್ಷೆಯನ್ನು ಎದುರಿಸ್ತಿರ್ತಕ್ಕಂಥ ಮಕ್ಕಳು ತಮ್ಮ ಒಂದು ಅಂಕಗಳನ್ನು ಸುಧಾರಣೆ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಮತ್ತು ಪಾಸ್ ಆಗಲಿಕ್ಕೆ ಅಂದರೆ ಉತ್ತೀರ್ಣರಾಗಲು ಕೇವಲ 2 ವರ್ಷಗಳಲ್ಲಿ ಕಾಲಾವಕಾಶ ನೀಡಿ ರಾಜ್ಯ ಸರ್ಕಾರದ ಕಡೆಯಿಂದ ಆದೇಶನ ಕೊಟ್ಟಿರುವಂಥದ್ದಾಗಿರುತ್ತೆ ಅಂದರೆ ಯಾವ್ದಾದ್ರು ಮಕ್ಕಳು ಅಥವಾ ಅಭ್ಯರ್ಥಿಗಳು ಅಂದರೆ ರಿಪೀಟರ್ಸ್ ಅಭ್ಯರ್ಥಿಗಳು ಈ ನಿಯಮ ಯಾರಿಗೆ ಅನ್ವಯ ಆಗುತ್ತೆ ಅಂದರೆ ರೆಗ್ಯುಲರ್ ಅಭ್ಯರ್ಥಿಗಳು ಮತ್ತು ಖಾಸಗಿ ಅಭ್ಯರ್ಥಿಗಳು ಅಂದರೆ ಪ್ರೈವೇಟಾಗಿ ಪರೀಕ್ಷೆಯನ್ನು ಕಟ್ಟುವಂಥವ್ರು ಮತ್ತು ಪುನರಾವರ್ತಿತ ಎಲ್ಲ ಒಂದು ರಿಪೀಟರ್ಸ್ ಅಭ್ಯರ್ಥಿಗಳು ಇರ್ತಾರೆ ಎಲ್ಲರಿಗೂ ಕೂಡ ಈ ನಿಯಮ ಅನ್ವಯ ಆಗುತ್ತೆ ಅಂತ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ ಅಂದರೆ ಅಭ್ಯರ್ಥಿಗಳು ಉತ್ತೀರ್ಣ ಆಗದಂಥ ಅಭ್ಯರ್ಥಿಗಳಿಗೆ ಅನ್ವಯ ಆಗುತ್ತೆ ಮತ್ತು ಅಂಕಗಳನ್ನ ಸುಧಾರಣೆ ಮಾಡ್ಕೊಳ್ಳೋದಕ್ಕೂ ಕೂಡ ಇದೇ ನಿಯಮ ಅನ್ವಯ ಆಗುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ ಸೊ ಅಂದರೆ ಅಭ್ಯರ್ಥಿಗಳು ಮಾರ್ಕ್ಸನ್ನು ಇನ್ಕ್ರೀಸ್ ಮಾಡ್ಕೋಬೇಕಾದ್ರೂ ಕೂಡ ಇದೇ ನಿಯಮ ಬರುತ್ತೆ ಸೊ ಯಾವ ಥರ ಅಂತ ಹೇಳ್ತೀನಿ ನಂತರದಲ್ಲಿ ಇವಾಗ ಯಾವ್ದಾರು ಅಭ್ಯರ್ಥಿಗಳು ಫೇಲ್ ಆಗಿದ್ದಾರೆ ಅಂದ್ಕೊಳ್ಳಿ ಆ ಅಭ್ಯರ್ಥಿಗಳು ಕೂಡ ಇದೇ ನಿಯಮ ಅನ್ವಯ ಆಗುತ್ತೆ ಸೊ ಯಾವ ರೀತಿ ಅಂದರೆ ಅಭ್ಯರ್ಥಿಗಳು ಅದರ ಸಬ್ಜೆಕ್ಟ್ಸಲ್ಲಿ ಫೇಲ್ ಆದರೂ ಅಂದ್ಕೊಳ್ಳಿ ಅಥವಾ ಯಾವ್ದಾರು ಸಬ್ಜೆಕ್ಟ್ಸಲ್ಲಿ ಇನ್ಕ್ರೀಸ್ ಮಾಡ್ಕೋಬೇಕು ಮಾರ್ಕ್ಸ್ನ ಅಂದರೆ ಅವರು ಪ್ರಸ್ತುತ ಸಾಲಿನಲ್ಲಿ ಇರುತ್ತಲ್ಲ ಆ ವರ್ಷ ಮತ್ತು ನಂತರದ ಒಂದು ತತ್ಕ್ಷಣದ ವರ್ಷದಲ್ಲಿ ಅವರಿಗೆ ಅವಕಾಶ ಇರೋದಾಗಿರುತ್ತೆ ಅಂದರೆ ವಿದ್ಯಾರ್ಥಿಗಳಿಗೆ 2 ಶೈಕ್ಷಣಿಕ ಸಾಲಿನ ಇರುತ್ತಲ್ಲ 2 ವರ್ಷಗಳಲ್ಲೇ ಒಂದು ಮಿತಿಯನ್ನು ನಿಗದಿ ಮಾಡಿರುವಂಥದ್ದಾಗಿರುತ್ತೆ ರಾಜ್ಯ ಸರ್ಕಾರದ ಕಡೆಯಿಂದ ಸೊ ಇದು ಬಹುತೇಕ ಅಭ್ಯರ್ಥಿಗಳಿಗೆ ಯಾವ ಥರ ಬ್ಯಾಡ್ ನ್ಯೂಸ್ ಆಗುತ್ತೆ ಅಂತ ಮಾಹಿತಿನ ಕೊಡೋದಾರೆ ಮೊದಲು ಯಾವ ಥರ ಇತ್ತು ಅಂದರೆ ಮೊದಲನೇದಾಗಿ ಇಲಾಖೆ ಕಡೆಯಿಂದ 2026ರ ಮೊದಲ ಪರೀಕ್ಷೆಗಳಲ್ಲಿ ಯಾವ ಥರ ನಿಯಮ ಇತ್ತು ಅಂದರೆ ಈ ಮೊದಲು 6 ಪರೀಕ್ಷೆನ ಅಭ್ಯರ್ಥಿಗಳು ಮಕ್ಕಳು ಬರೀಬೋದಾಗಿತ್ತು ಅಂದರೆ ಈ ನಿಯಮದ ಜಾರಿಗೂ ಮೊದಲು ಯಾವ ಥರ ಇತ್ತು ಅಂದರೆ ದ್ವಿತೀಯ PUC ಪರೀಕ್ಷೆಗಳನ್ನು ಮಕ್ಕಳು 6 ಸಲ ಬರೀಬೋದಾಗಿತ್ತು ಪರೀಕ್ಷೆಯಲ್ಲಿ ಫೇಲ್ ಆಗೋದಾಗಿರ್ಬೋದು ಮಾರ್ಕ್ಸ್ ಇನ್ಕ್ರೀಸ್ ಮಾಡ್ಕೋತೀವಿ ಅಂತನಾರು ಒಟ್ಟಲ್ಲಿ ಅಟೆಂಪ್ಟ್ ಮಾಡಬಹುದಾಗಿತ್ತು ಆದರೆ ಈಗ ಕೇವಲ 2 ವರ್ಷಗಳ ಅವಕಾಶವಿದ್ದು ಅಷ್ಟರಲ್ಲೇ ವಿದ್ಯಾರ್ಥಿಗಳು ಉತ್ತೀರ್ಣರಾಗಬೇಕಾಗಿರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ ಸರ್ಕಾರದ ಈ ನಿರ್ಧಾರಕ್ಕೆ ಶಿಕ್ಷಣ ವಲಯದಲ್ಲೂ ಕೂಡ ಮಿಶ್ರ ಪ್ರತಿಕ್ರಿಯೆಗಳು ವ್ಯಕ್ತ ಆಗ್ತಿದೆ ಅಂತ ಹೇಳ್ಬೋದಾಗಿರೋದು ಅಂದರೆ ಈ ನಿಯಮ ಜಾರಿಯಿಂದ ಯಾವ ಥರ ಆಗುತ್ತೆ ಅಂದರೆ ಅಭ್ಯರ್ಥಿಗಳಿಗೆ 6 ಅಟೆಂಪ್ಟ್ಸ್ ಅಂತ ಬರೋದಿಲ್ಲ ಅಂದರೆ ವಿದ್ಯಾರ್ಥಿಗಳಿಗೆ ಆ ಶೈಕ್ಷಣಿಕ ವರ್ಷದಲ್ಲಿ ಎಷ್ಟು ಪರೀಕ್ಷೆಗಳಾಗುತ್ತೆ ಮತ್ತು ತಕ್ಷಣದ ಮುಂದಿನ ವರ್ಷ ಏನಿರುತ್ತಲ್ಲ ಅದರಲ್ಲಿ ಎಷ್ಟು ಪರೀಕ್ಷೆಗಳಾಗುತ್ತೆ ಆಲ್ಮೋಸ್ಟ್ 3 ಪರೀಕ್ಷೆ ವಾರ್ಷಿಕವಾಗಿ ಮಾಡ್ತೀವಿ ಅಂತ ಮಾಹಿತಿನ ಕೊಟ್ಟರೆ ಸೊ ಅದು 2 ಹಾಗೆ ಅಂತ ಸುದ್ದಿಗಳಿದ್ದಾವೆ ಸದ್ಯಕ್ಕೆ ಈ ಥರ ಆದರೂ ಒಟ್ಟಲ್ಲಿ 6 ಅಟೆಂಪ್ಟ್ ಮಾಡ್ಬೋದು ಅಥವಾ ಅಭ್ಯರ್ಥಿಗಳಾದರೂ ಅಟೆಂಪ್ಟ್ ಮಾಡಿಲ್ಲ ಆ ವರ್ಷದಲ್ಲಿ ಅಂದರೆ ಸೊ ಅವರ ಅವಕಾಶ ಮುಗಿತು ಅಂತಾನೆ ಅಂದರೆ ಆ ಶೈಕ್ಷಣಿಕ ಸಾಲಿನಲ್ಲಿ ನೋಂದಣಿ ಮಾಡ್ಕೊಂಡಿರ್ತಿರಲ್ಲ ಆ ವರ್ಷದಿಂದ ಮುಂದಿನ ಒಂದು ವರ್ಷ ಒಟ್ಟಲ್ಲಿ 2 ವರ್ಷದ ಒಳಗಡೆ ಅಭ್ಯರ್ಥಿಗಳಿಗೆ ಪಾಸ್ ಆದರೂ ಆಗಬೇಕಿರುತ್ತೆ ಅಥವಾ ಮಾರ್ಕ್ಸನ್ನು ಇನ್ಕ್ರೀಸ್ ಮಾಡ್ಕೋಬೇಕಿರುತ್ತೆ ಮತ್ತೆ ಯಾವುದೇ ರೀತಿ ಅವಕಾಶ ಇರೋದಿಲ್ಲ ಅವ್ರಿಗೆ ಅನ್ನೋ ರೀತಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಹೊಸ ಆದೇಶ ಪ್ರಕಟ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿರುವಂಥ ಇದ್ರ ಬಗ್ಗೆ ನಾವು ಕೂಡ ಮಾಹಿತಿನ ಕೊಟ್ಟಿದ್ವಿ ಸಾಕಷ್ಟು ಅಭ್ಯರ್ಥಿಗಳಿಗೆ ಸಾಕಷ್ಟು ಡೌಟ್ಸ್ಗಳಿರುವಂಥದ್ದಾಗಿರುತ್ತೆ ಈಗ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು ಬೆಲ್ ಐಕಾನ್ ಕ್ಲಿಕ್ ಮಾಡ್ಬೋದು ಇನ್ನೂ ಡೌಟ್ಸ್ ಇರುವಂಥ ಅಭ್ಯರ್ಥಿಗಳು ಕನ್ನಡದ ಅಫಿಷಿಯಲ್ ಇನ್ಸ್ಟಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹೆಚ್ಚುವರಿ ಮಾಹಿತಿನ ನಮ್ಮ ಜೊತೆ ಇನ್ಫಾರ್ಮೇಷನ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬೋದಾಗಿರುತ್ತೆ